ಒಂದು ವೇಳೆ ಮೂರನೇ ಕಣ್ಣಿಗೆ ಬಿದ್ದರೆ ನಾನಿಷ್ಟು ವರ್ಷ ಪಟ್ಟ ಶ್ರಮ ವ್ಯರ್ಥ ಆಗುತ್ತೆ. ಹಾಗೆ ನಡಿಲೇಬಾರದು. ಈ ಸಲ ನಾಗಶಕ್ತಿನೇ ಅಲ್ಲ, ಆದಿಶೇಷ ಅಡ್ಡ ಬಂದ್ರು ಆ ನಿಧಿನ ಸ್ವಂತ ಮಾಡ್ಕೋತೀನಿ. ಅದಕ್ಕೋಸ್ಕರ ಎಷ್ಟು ಜನರನ್ನಾದ್ರೂ ಬಲಿ ಕೊಡ್ತೀನಿ. ಹೋಗ್ರೋ, ಹೋಗಿ ಅವ್ರು ಯಾರು ಅಂತ ತಿಳ್ಕೊಳ್ಳಿ. ಆಯ್ತು ಬುದ್ಧಿ. ನಾಗಶಕ್ತಿ ಕಾವಲಿದೆ ಅಂತ ಗೊತ್ತಿದ್ರು ನಿಧಿಗೋಸ್ಕರ ಪ್ರಯತ್ನ ಪಡ್ತಿದ್ಯಾ ಅಂದ್ರೆ ನಿನ್ನ ಧೈರ್ಯ ಶಕ್ತಿನ ನಾನು ಮೆಚ್ಚಲೇಬೇಕಣ್ಣ. ಆದ್ರೆ ನಾನಿರ್ಬೇಕಾದ್ರೆ ನಿನಗೆ ಹೇಗೆ ದಕ್ಕಕ್ ಬಿಡ್ತೀನಿ ಹೇಳೋ? ಅದನ್ನ ಕಬಳಿಸೋದಕ್ಕೆ ನಾನಿದ್ದೀನಲ್ವಾ? ನಿಧಿ ಯಾವುದೇ ಕಾರಣಕ್ಕೂ ನನ್ನ ಪಾಲೇ ಅಣ್ಣ. ಪೂಜಾ ಕಾರ್ಯ ಎಲ್ಲ ಸಂಪನ್ನ ಆಗಿದೆ. ಹೋಗ್ಬರ್ತೀನಿ ಗುರುಗಳೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ರಾಮ್ಯ ಗಮ್ಯಂ. ಈ ದರಿದ್ರದವಳು ಇಲ್ಲಿ ಯಾಕೆ ಬರ್ತಾ ಇದ್ದಾಳೆ? ಅಯ್ಯೋ ಅಯ್ಯೋ, ಸೀರೆ ಸಿಕ್ಕಾಕೊಂಡಿದೆ. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗ್ತಗಿ. ಅಬ್ಬಾ, ಮುಳ್ಚಿಸ್ಕೊಂಡ್ಬಿಡ್ತಮ್ಮ. ಮುಳ್ಳು ಮೇಲೆ ಬಿದ್ದಿರೋ ಸೀರೆ ತೆಗೆಯೋದು ಹಾಲು ಕುಡ್ದಷ್ಟು ಸುಲಭ ಅನ್ಕೊಂಡಿದ್ಯಾ? ನಾನ್ ತೆಗಿತೀನಿರು. ಅಯ್ಯಯ್ಯೋ, ನಿನಗೂ ಚುಚ್ಬಿಡ್ತಾ? ಅಪ್ಪ, ಸರಿ ಬಿಡು, ಸೀರೆ ಹರಿದ್ರೆ ಹರಿಲಿ, ಅದನ್ನ ಎಳೆದ್ಬಿಡ್ತೀನಿ. ಇರಮ್ಮ, ತೆಗೆದ್ರೆ ಆರಾಮಾಗಿ ಬರುತ್ತೆ. ಸೀರೆ ಯಾಕೆ ಹಾಳು ಮಾಡ್ತಿದ್ದೀರಾ? ನಾನ್ ತೆಗಿತೀನಿ ರೀ. ನೀನೊಬ್ಳು ಮಾತ್ರ ಆಕಾಶದಿಂದ ಉದುರಿದ್ಯಾ? ಇಬ್ಬರಿಗೂ ಇಲ್ಲಿ ರಕ್ತ ಬರ್ತಾ ಇದೆ ನೋಡು. ತುಂಬಾ ಸಹಾಯ ಆಯ್ತಮ್ಮ. ನೀವು ಬರ್ದೇ ಇದ್ದಿದ್ರೆ ತುಂಬಾ ಇಷ್ಟಪಟ್ಟು ತಗೊಂಡಿರೋ ಸೀರೆ ಹರಿದು ಹೋಗ್ತಾ ಇತ್ತು. ಇದೇನ್ ಸಹಾಯನಮ್ಮ? ದಿನ ಹೊಲದಲ್ಲಿ ಓಡಾಡೋಳು, ಯಾವ ಮುಳ್ಳು ಹೇಗ್ ತೆಗಿಬೇಕು ಅಂತ ಗೊತ್ತು. ಅದಕ್ಕೆ ಆರಾಮಾಗಿ ತೆಗೆದ್ಬಿಟ್ಟೆ. ಬರ್ತೀನಿ. ನನಗ್ ಚುಚ್ಚಿದ ಮುಳ್ಳು ಇವಳಿಗೆ ಯಾಕೆ ಚುಚ್ಕೊಳ್ಳಿಲ್ಲ? ಈ ನಾಗ ದೇವತೆಗೂ ಶಿವಳಿಗೂ ಏನೋ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇದೆ. ದೀಪ ಕೊಡಿಲಿ. ಬೆಂಕಿ ಪಟ್ನ ಕೊಡೋ.
ನನ್ನ ತಂಟೆಗೆ ಬಂದ್ರೆ ವಾಪಸ್ ಕಳ್ಳಿನೇ ಅಲ್ಲ, ಹೆಡೆ ಎತ್ತಿರೋ ನಾಗರ ಹಾವ್ಗೆ ಬೆಂಕಿ ಹತ್ತಿಸ್ಬಿಡ್ತೀನಿ. ನಡಿಯತ್ಗೆ. ಅಯ್ಯೋ, ಅಯ್ಯೋ ತಾಯಿ, ನಿನ್ ಬೆಲೆ ಗೊತ್ತಿಲ್ದವರು ನಿನ್ನ ಸುಟ್ಟಿದ್ದಾರೆ, ಮುಳ್ಳು ಅನ್ಕೊಂಡಿದ್ದಾರೆ. ನಿನ್ ಮಹಿಮೆ ಗೊತ್ತಿಲ್ಲ ಅವ್ರಿಗೆ. ಕ್ಷಮಿಸ್ಬಿಡಮ್ಮ ತಾಯಿ. ಈ ಮನೆಯ ಬಂಗಾರ ನೀನು. ಹಾಡ್ ನಿಲ್ಸ್ರಿ. ಹಾಡ್ ನಿಲ್ಸಕ್ಕಾಗಲ್ಲ ಬಂಗಾರ. ಲಾಟ್ರಿ ಹೊಡೆದಂಗೆ ರಾತ್ರಿ ನಾವು ಕೋಟ್ಯಾಧೀಶ್ವರಾಗ್ಬಿಡ್ತೀವಿ. ನಿಮ್ಮ ಅಣ್ಣಂಗೆ ಗೊತ್ತಾಗ್ದಿರ ಹಾಗೆ ಆ ಬಂಗಾರನ್ನೆಲ್ಲ ನಾವು ಏನು ಮಾಡ್ಬೇಕು ಹೇಳು? ಗೋಡನ್ ಒಳಗಿಡ್ಬೇಕಾ ಅಥವಾ ಬೀರು ಒಳಗಾಕ್ಬೇಕಾ ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಎಲ್ಲ ನಾಗದೇವರ ಮಹಿಮೆ. ನಾಗರಾಜ ನಾಗರಾಜ. ಸಾಕ್ ನಿಲ್ಸು. ಈ ಹಾಡ್ ನಿನ್ನಾದ್ರೂ ನಮ್ಮಣ್ಣ ಕೇಳಿಸ್ಕೊಂಡ್ರೆ ತೆಂಗಿನಕಾಯಿನೆ ತೆಗೆದು ನಿನ್ ತಲೆ ಹೊಡಿತಾನೆ. ಗೊತ್ತು, ಅದಕ್ಕೆ ಅಂತಾನೆ ಈ ಮೂಲೆಯಲ್ಲಿ ಹಾಡಿದ್ದು. ಅಷ್ಟಕ್ಕೂ ಹಾಡಂದ್ರೆ ಯಾಕಿಷ್ಟೊಂದು ಹುಚ್ಚು ನಿನಗೆ? ಏನ್ ಮಾಡ್ಲಿ ಹೇಳು? ನಾಗರ ಪಂಚಮಿ ದಿನ ಹುಟ್ಟಿದ್ದೀನಂತೆ. ನಾಗಮ್ಮನ ಹೆಸರು ಹೇಳಿದ್ರೆ, ನಾಗಮ್ಮಂಗೆ ಪೂಜೆ ಮಾಡಿದ್ರೆ ಅದೃಷ್ಟ ಒತ್ಕೊಂಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ದುರಾದೃಷ್ಟ ಏನಂದ್ರೆ, ಹಾವಂಗಿರೋ ನಿನ್ನಂತೊಳ್ಳೆ ಮದುವೆ ಆಗಿದ್ದೀನಿ. ಹಾವಂದ್ರೆ ಆಗದೆ ಇರೋ ನೀನು ನನಗೆ ಗಂಡ ಆಗಿದ್ಯಾ. ಅದಿರ್ಲಿ, ಆ ನಿಧಿ ಬಗ್ಗೆ ಗೊತ್ತಾಯ್ತಾ? ಗೊತ್ತಾಗಕ್ಕೆ ಏನಿದೆ? ಆ ನಿಧಿ ಊರಾಚೆರೋ ಹೊಲದಲ್ಲಿದೆ. ಅದಕ್ಕೆ ನಾಗದೇವತೆ ಕಾವಲಾಗಿದೆಯಂತೆ. ಸತ್ತ ನಿಮ್ಮಣ್ಣ. ಈಗ ನಿಧಿ ಸಿಗ್ದಂಗೆ ನಾಗಮ್ಮ ಸಿನಿಮಾ ತೆಗಿಬೇಕು ಅನ್ನೋ ನನ್ನ ಕೋರಿಕೆ ಈಡೇರ್ದಂಗೆ. ನಮ್ಮಣ್ಣನೇ ಅಲ್ಲ, ಆ ದೇವ್ರೆ ಅಡ್ಡ ಬಂದ್ರು ಆ ನಿಧಿನ ನನ್ನ ಸ್ವಂತ ಮಾಡ್ಕೋತೀನಿ. ಅದಕ್ಕೋಸ್ಕರ ಈಗಾಗ್ಲೇ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಅವರ ಹೊಲ ಕೊಟ್ಟಂಗೆ ನೀನ್ ಅದನ್ನ ತಗೊಂಡಂಗೆ. ಒಪ್ಲಿಲ್ಲ ಅಂದ್ರೆ ಆಕ್ರಮಣ, ದುರಾಕ್ರಮಣ. ಅನ್ನ ಸಾರು ಮಾಡಾಯ್ತು. ನೀವೀಗ ಕೈ ತೊಳ್ಕೊಂಡ್ ಬಂದ್ರೆ ಇಬ್ರು ಊಟ ಮಾಡ್ಬೋದು. ನನಗೆ ಹೊಲದಲ್ಲಿ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ, ನೀನ್ ತಿನ್ಕೋ. ಅಲ್ಲ ರೀ, ಹೊಲ ಸ್ವಂತದ್ದೇ ಆದ್ರೂ ಹೊಟ್ಟೆಗ್ ತಿಂದೆ ಕೆಲ್ಸ ಮಾಡ್ಬೇಕಾ ಏನು? ನಿಮ್ ಹೊಲಾನ್ ಯಾರು ಎತ್ಕೊಂಡ್ ಹೋಗಲ್ಲ. ಮೊದ್ಲು 2 ತುತ್ತು ತಿನ್ ಬನ್ನಿ. ನನ್ನ ಹೊಲನ್ ಯಾರೇ ಎತ್ಕೊಂಡು ಹೋಗ್ತಾರೆ? ಹಬ್ಬಾ, ಈ ಪಲ್ಯ ವಾಸನೆ ನೋಡ್ತಾ ಇದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ಸುತ್ತೆ ಮಹಾದೇವಿ.
ಆ ಹೊಲ ನಿಮ್ದು, ಈ ದುಡ್ಡು ನಂದು. ಇನ್ನು ಮುಂದೆ ಈ ದುಡ್ಡು ನಿಮ್ದು, ಆ ಹೊಲ ನಂದು. ಈ ಪೇಪರ್ ಮೇಲೆ ನಿಮ್ ಸಹಿ ಹಾಕಿ. ನೀವ್ ಏನ್ ಹೇಳ್ತಿದ್ದೀರೋ ಅರ್ಥ ಆಗ್ಲಿಲ್ಲ ಅಮ್ಮ. ನೀವು ಹೆಬ್ಬೆಟ್ ಹಾಕೋ ಬ್ಯಾಚ್ ಅಲ್ವಾ? ಇಂಕ್ ಪ್ಯಾಡ್ನ ಒತ್ತಿ ಹೆಬ್ಬೆಟ್ ಗುರ್ತು ಹಾಕ್ಬೇಕಮ್ಮ. ನಾವ್ಯಾಕೆ ಹೆಬ್ಬೆಟ್ ಗುರ್ತಾಕ್ಬೇಕು? ಅಬ್ಬಾ, ಯಾಕೆ ಏನು ಅಂತ ಕೇಳ್ತಾವನಲ್ಲೋ, ಇವನಿಗೆ ಅರ್ಥ ಮಾಡಿಸಿ. ಲೇ ಅಯ್ಯೋ, ಯಾಕೆ ಸಾಮಾನೆಲ್ಲ ಆಚೆ ಹಾಕ್ತಿದ್ದೀರಾ? ಸಾಮಾನೆಲ್ಲ ಆಚೆ ಹಾಕಬಾರ್ದು ಅಂದ್ರೆ ನೀವು ಹೆಬ್ಬೆಟ್ ಗುರ್ತು ಹಾಕ್ಬೇಕಲ್ವಾ? ಇಲ್ಲ ಅಂದ್ರೆ ನಿಮ್ ಬೆರಳನ್ನ ಕತ್ತರಿಸಿ ಅದರಿಂದ ಹೆಬ್ಬೆಟ್ ಗುರ್ತಾಕೋತಾರೆ. ನನ್ನ ಮಾತು ಕೇಳಿ ಹಾಕ್ಬಿಡಿ. ಏನ್ರಿ ಇದು ದೌರ್ಜನ್ಯ? ಏಯ್, ದೌರ್ಜನ್ಯನಾ? ನಾವಾ? ನಾನೇನಾದ್ರೂ ಕತ್ತಿ ತಗೊಂಡು ನಿನ್ ಕತ್ತಿನ ಮೇಲೆ ಹೀಗಿಟ್ನಾ? ಇಲ್ವಲ್ಲ. ಸಹಿ ಹಾಕ್ಲಿಲ್ಲ ಅಂದ್ರೆ ಕತ್ ಕುಯ್ದ್ಬಿಡ್ತೀನಿ ಅಂತ ಹೇಳಿದ್ನಾ? ಇಲ್ವಲ್ಲ. ಅಯ್ಯೋ, ಇದೇನ್ ಅನ್ಯಾಯನಪ್ಪ. ಅಮ್ಮ, ನೀವ್ ಯಾರೋ ಗೊತ್ತಿಲ್ಲ, ಯಾಕೆ ನಮ್ ಹೊಲ ಕೇಳ್ತಿದ್ದೀರೋ ಗೊತ್ತಿಲ್ಲ. ಈ ಹೊಲ ನಮ್ಮ ಅಮ್ಮನ್ ತರ ನಮ್ಮ, ನಾವ್ ಇದನ್ ಮಾರಲ್ಲ ಅಮ್ಮ. ರೀ, ಏಯ್, ನಿನಗೆ ಈ ತಾಳಿ ಬೇಕಾ ಇಲ್ಲ ನಿನ್ ತಾಯಿ ಬೇಕಾ? ಅದೇ ಹೊಲ. ಅಮ್ಮ, ನಿನ್ ಕೈ ಮುಗಿತೀನಮ್ಮ, ನಿಮ್ ಕಾಲ್ ಹಿಡ್ಕೋತೀನಿ. ನಮ್ ಹೊಲನ್ ಬಿಟ್ಬಿಡಿ ಅಮ್ಮ. ಇವಳಿಗೆ ಗಂಡ ಬೇಡ ಅಂತ ಅನ್ಸುತ್ತೆ. ಸಾಯಿಸ್ಬಿಡ್ರು ಅವನ. ನನ್ ಪ್ರಾಣ ಹೋದ್ರೂ ಕೂಡ ನಾನು ಹೆಬ್ಬೆಟ್ ಹಾಕಲ್ಲ. ಈ ಮನೆನ ಒಡೆದು ಹಾಕಿದ್ರೂ ನೀವು ಸಹಿ ಹಾಕೋದಿಲ್ವಾ? ಅಯ್ಯೋ, ಮನೇಲಿ ನಾಗಮ್ಮ ಇದ್ದಾಳೆ. ಅಮ್ಮ, ಬೇಡಮ್ಮ, ಈ ಮನೇನೇನು ಮಾಡಬೇಡಿ ಅಮ್ಮ. ಸುಮ್ನೆ ಮಹಾದೇವಿ, ಈ ಮನೆ ಹೋದ್ರೆ ಇನ್ನೊಂದು ಕಟ್ಕೋಬಹುದು. ಅಯ್ಯೋ, ಈ ಮನೇಲಿ ನಿಮ್ ಹೆಂಡತಿನೇ ಸಾಯಿಸಿದ್ರು ಇದೇ ಮಾತು ಹೇಳ್ತೀಯಾ? ಬೇಡ ಬೇಡ, ನನ್ನ ಹೆಂಡತಿಗೇನು ಮಾಡಬೇಡಿ. ಸೆಂಟಿಮೆಂಟ್ ಸ್ಟಾರ್ಟ್ ಆಯ್ತು. ಇನ್ ಬೇಗ ಒಪ್ಕೋತಾನೆ. ಹಾಗಿದ್ರೆ ಹೆಬ್ಬೆಟ್ ಹಾಕೋ. ಹಾಕ್ಬೇಡಿ, ನೀವು ಹಾಕ್ಬೇಡಿ. ಹೇಗ್ ಹಾಕೋದಿಲ್ವೋ ನಾನು ನೋಡ್ತೀನಿ. ಏಯ್, ಬೇಡ ಬೇಡ ಹೆಬ್ಬೆಟ್ ಗುರ್ತು ಹಾಕ್ತೀಯೋ ಇಲ್ಲ ನಿನ್ನ ಹೆಂಡತಿನ ಶವವಾಗಿ ನೋಡ್ತೀಯೋ? ಬೇಡ ಬೇಡ, ಅವಳಿಗೇನು ಮಾಡಬೇಡಿ. ಹಾಗಿದ್ರೆ ಹೆಬ್ಬೆಟ್ ಹಾಕೋ. ಅಯ್ಯೋ, ಬೇಡ ಬೇಡ ರೀ, ಹೆಬ್ಬೆಟ್ ಹಾಕ್ಬೇಡಿ. ಏಯ್, ಹಾಕ್ತೀಯೋ ಇಲ್ಲ ಕತ್ಕೂ ಇಲ್ಲ? ಬೇಡ, ಅವಳಿಗೇನು ಮಾಡಬೇಡಿ. ನಾನು ಹೆಬ್ಬೆಟ್ ಹೋಗ್ತೀನಿ. ಕೊಡೋ ಅವನ್ಗೆ ಪೇಪರು ಪ್ಯಾಡು. ಬೇಡ ರೀ, ಬೇಡ ರೀ, ಹಾಕೋ. ಬೇಡ ರೀ. ನಿಲ್ಲಿಸ್ರೋ. ಬನ್ನಿ. ಅಯ್ಯೋ, ತಗೋ. ಏನಾಯ್ತು? ಭದ್ರಾವತಿ, ಭದ್ರಾವತಿ. ಅಣ್ಣ, ಏನಾಯ್ತಣ್ಣ? ಏನಣ್ಣ ಅಂತ ಕೇಳೋ ಬದಲು ಏನಾಯ್ತಣ್ಣ ಅಂತ ಕೇಳ್ತಿದ್ಯಾ ಅಂದ್ರೆ ನನಗೆ ಗೊತ್ತಿಲ್ಲದೆ ಏನೋ ನಡೀತಿದೆ. ಹೌದಾ? ಯಾವ್ದ್ರ ಬಗ್ಗೆ ಅಣ್ಣ ನೀವು ಕೇಳ್ತಿರೋದು? ನೀನ್ ಕೊಂಡ್ಕೋಬೇಕು ಅಂತ ಹೋಗಿದ್ದು ಹೊಲದ ಬಗ್ಗೆ. ಅಂದ್ರೆ ಇವನ್ ಕಡೆಯವ್ರನ್ನ ನೋಡ್ಬಿಟ್ರಾ? ಓ, ಆ ಹೊಲನಾ?
ಅಲ್ಲಿ ನಿನಗೇನ್ ಕೆಲಸ? ಅದು ನಮ್ಮ ಅಳಿಯ ಹುಟ್ಟಿದ ತಕ್ಷಣ ಅಲ್ಲಿಗೆ ಹೋಗಿ ಬೇಡ, ಹರಿಕತೆಗಳು ಹೇಳ್ಬೇಡ. ನೀನು ನಿಧಿಗೋಸ್ಕರನೇ ಆ ಹೊಲಕ್ಕೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಧಿನಾ? ಯಾವ ನಿಧಿ ಅಣ್ಣ? ನಾಟಕ ಮಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ನಿಧಿ ಬಗ್ಗೆ ಗೊತ್ತಿಲ್ದೇನೆ ಲಕ್ಷಗಟ್ಲೆ ಕೊಟ್ಟು ಆ ಹೊಲ ಕೊಂಡ್ಕೋಬೇಕು ಅನ್ಕೊಂಡ್ಯೋ? ಯಾವ ಸ್ವಾರ್ಥ ಇಲ್ದೇನೆ ಅವ್ರ ಕುತ್ತಿಗೆ ಮೇಲೆ ಕತ್ತಿ ಇಟ್ಯೋ? ಏನು ಸ್ವಾರ್ಥ ಇಲ್ದೇನೆ ನನಗಿಂತ ಮುಂಚೆ ಆ ಹೊಲನ ನಿನ್ ಸ್ವಂತ ಮಾಡ್ಕೋಬೇಕು ಅನ್ಕೋತ್ಯಾ? ಹೇಳು. ಇಲ್ಲಿವರೆಗೂ ನಮ್ಮಣ್ಣನಿಗೆ ನನಗೋಸ್ಕರ ಪ್ರಾಣ ಕೊಡುವಷ್ಟು ನಂಬಿಕೆ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನ್ನ ಪ್ರಾಣ ತೆಗೆಯೋಷ್ಟು ಅನುಮಾನ ಇದೆ ಅಂತ ಇವಾಗ ಗೊತ್ತಾಯ್ತಣ್ಣ. ಹೌದು, ಆ ಹೊಲದಲ್ಲಿ ನಿಧಿ ಇದೆ ಅನ್ನೋದು ನನಗೆ ಗೊತ್ತಿತ್ತು. ನನಗೆ ಪಶುಪತಿಗೆ ಮಾತ್ರ ಗೊತ್ತಿರೋ ರಹಸ್ಯ ನಿನಗೆ ಹೇಗೆ ಗೊತ್ತು? ನಮ್ಮಪ್ಪ ನನ್ನ ಕನ್ಸಲ್ಲಿ ಬಂದು ಹೇಳಿದ್ರಣ್ಣ. ಅಪ್ಪನ? ಹೌದಣ್ಣ, ಅಪ್ಪ ಬಂದು ಹೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು. ಅದಕ್ಕೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ ಅಂತ ನನಗೆ ಇವಾಗ ಅರ್ಥ ಆಯ್ತು. ಆ ಹೊಲನ ನಿನಗೆ ಗೊತ್ತಾಗ್ತಿರೋ ಹಾಗೆ ನನ್ನ ಅಳಿಯನಿಗೆ ನಾನು ಗಿಫ್ಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೆ ತಪ್ಪಾಯ್ತಾ? ನನ್ನ ಅಣ್ಣನಿಗೆ ನಾನು ಮೋಸ ಮಾಡ್ತೀನ ಅಣ್ಣ? ಇದನ್ನ ನಂಬೋದಾ? ಸಾಯಿಸ್ಬಿಡೋಣ, ಸಾಯಿಸ್ಬಿಡು. ನಿನ್ನ ಪ್ರೀತಿಗೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಿನ್ನ ನಂಬಿಕೆಗಿಂತ ನನಗ ನೀತಿ ದೊಡ್ಡದಲ್ಲ. ಸಾಯಿಸ್ಬಿಡು. ನನ್ನ ಕ್ಷಮಿಸ್ಬಿಡು ಭದ್ರ. ಒಂದು ಕ್ಷಣದ ಆವೇಶದಲ್ಲಿ ನೀನೇನೋ ನಿನಗೆ ನನ್ನ ಮೇಲಿರೋ ಪ್ರೀತಿ ಏನೋ ಅಂತ ಲೆಕ್ಕಿಸದೆ ಮಾತಾಡ್ಬಿಟ್ಟೆ. ಹೊರಗ್ನವನ್ ಮಾತು ಕೇಳಿ ನನ್ನ ತಂಗಿ ಮೇಲೇನೆ ಅನುಮಾನ ಪಟ್ಬಿಟ್ಟೆ. ನನ್ನ ಕ್ಷಮಿಸ್ತೀಯ ತಾನೆ? ಅಣ್ಣ, ನೀವು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ ಅಣ್ಣ? ನನಗೆ ಏನ್ ಬೇಕಾದ್ರೂ ಹೇಳೋ ಹಕ್ಕು ನಿಮಗಿದೆ ಅಣ್ಣ, ಹಕ್ಕಿದೆ. ಆದ್ರೆ ಅಣ್ಣ, ಅವರು 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 ನಮ್ಗ ಹೊಲನ ಕೊಡೋದಿಲ್ಲ ಅಣ್ಣ. ನನ್ನ ಹೆಸರು ಹೇಳು. ಪ್ರಾಣ ತೆಗಿತೀನಿ ಅಂದಿದ್ದಕ್ಕೆ ಹೊಲ ಕೊಡ್ಲಿಲ್ಲ. ಅಂಥದ್ರಲ್ಲಿ ನಿನ್ನ ಹೆಸರು ಹೇಳಿದ್ರೆ ಅವರು ಅವ್ರ ಹತ್ರ ಹೊಲ ಕಿತ್ಕೊಳ್ಳೋದು ತುಂಬಾ ಕಷ್ಟ ಅಣ್ಣ. ಅಯ್ಯೋ ಭದ್ರ, ಇಂಥವ್ರನ್ನೆಲ್ಲ ಹುಷಾರಾಗಿ ಹೊಡಿಬೇಕು. ಕಟ್ಟಾವ್ನ ಕಟ್ಗೆಯಿಂದ ಹೊಡಿಬೇಕು, ಹಸಿರು ಹಾವನ್ನ ಬುದ್ಧಿಯಿಂದ ಹೊಡಿಬೇಕು. ಯಾವ ಹಾವನ್ನ ಹೇಗೆ ಹೊಡಿಬೇಕೋ ನಿಮ್ಮ ಅಣ್ಣನಿಗೆ ಚೆನ್ನಾಗಿ ಗೊತ್ತು. ಆ ವಿಷಯ ನನಗೆ ಬಿಟ್ಬಿಡು. ಅವ್ರ ಹೊಲಕ್ಕೆ ಅವ್ರನ್ನೇ ಕಾವಲಾಗಿಡ್ತೀನಿ ನಾನು. ಅದು ಅವ್ರ ದಾರಿಲೇ ಹೋಗಿ. ಅಯ್ಯೋ ಅಣ್ಣ, ನಾನಿರ್ಬೇಕಾದ್ರೆ ನಿಧಿನ ನಾನಿಗೆ ಹೇಗೆ ದಕ್ಕಿಸ್ತೀನಿ? ತುಂಬಾ ಕಷ್ಟಪಟ್ಟು ಆ ಹೊಲ ನೀನ್ ದಕ್ಕಿಸ್ಕೋ. ಅದರಲ್ಲಿರೋ ಆ ನಿಧಿನ ನಾನು ಹೊಡ್ಕೋತೀನಿ. ಏನಾಯ್ತು ರೀ? ಕಲ್ಲು ಸರಿಯಾಗಿ ಕೂತ್ಕೋತಾನೆ ಇಲ್ಲ. ಇನ್ನೂ ಸ್ವಲ್ಪ ಮಣ್ಣು ಅಗಿಬೇಕಾ? ಬೇಡ ಬೇಡ, ಇನ್ನೊಂದ್ಸಲ ಇಡೋದಕ್ಕೆ ನೋಡ್ತೀನಿರು. ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದ್ದ ನಿಧಿ ಇಲ್ಲೇ ಇದೆ.
ಎಷ್ಟು ಚೆನ್ನಾಗಿ ಗೆಳೆ ಹೊಡಿತಾ ಇದ್ದೀರಾ, ಹೊಲಕ್ಕೆ ತಂತಿ ಕಟ್ತಾ ಇದ್ದೀರಾ. ನೀವಿಷ್ಟು ಕಷ್ಟಪಡೋದು ನೋಡ್ತಿದ್ರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗ್ತಿದೆ. ಆ, ಈಗೇನು ನಿಮ್ಮ ಹೊಲಕ್ಕೆ ನೀವು ತಂತಿ ಕಟ್ಟಬೇಕು ಅಷ್ಟೇ ತಾನೆ? ಹೌದು ಬುದ್ಧಿ. ಅಲ್ಲ, ಯಾರಪ್ಪ ನೀವು? ಧನಂಜಯ ವರ್ಮಾ ಅವರು ಜಮೀನ್ದಾರು.